ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ಗೆ ಸಿಕ್ತಿರೋ ಅವಕಾಶ ಅದೃಷ್ಟ ಆ ಭಾಗ್ಯನ್ಗೆ ಸಿಕ್ತು ಅಂತ ನಾನ್ ತುಂಬಾ ಒದ್ದಾಡ್ಬಿಟ್ಟೆ. ಈಗ ಭಾಗ್ಯ ಎಷ್ಟು ಅಳ್ತಿದ್ದಾಳೆ ಅಂತ ಕಲ್ಪನೆ ಮಾಡ್ಕೊಂಡ್ರೆ ಸಂಕ್ರಾಂತಿ, ದಸರಾ, ದೀಪಾವಳಿ ಎಲ್ಲ ಒಂದೇ ಸಲ ಸಂಭ್ರಮ ಮಾಡ್ಕೊಂಡಂಗಿದೆ ನನಗೆ. ಈಗ ಭಾಗ್ಯ ಹೇಗಿದಳು ಒಂದ್ಸಲ ಫೋನ್ ಮಾಡಿ ಕೇಳೋಣ ಇರು. ಹಲೋ ಚಿಕ್ಕಿ. ಅಯ್ಯೋ, ಎಂತ ಅನಾಹುತ ಆಯ್ತು ಭಾಗ್ಯ? ಹೀಗೆ ದೊಡ್ಡ ದೊಡ್ಡ ಕಷ್ಟ ಎಲ್ಲ ನಿನ್ ಜೀವನದಲ್ಲಿ ಆ ದೇವ್ರು ಯಾಕೆ ಬರ್ದಿದಾನೋ? ಏನಾಗಲ್ಲ ಚಿಕ್ಕಿ, ಅವರು ಬೇಲ್ ಮೇಲೆ ಹೊರಗಡೆ ಬಂದಾಯ್ತು. ಬೇಲ್ ಮೇಲೆ ಹೊರಗಡೆ ಬಂದಿದ್ದಾನೆ ಅಂದ್ರೆ ಅದು ತಾತ್ಕಾಲಿಕ ಅಲ್ವಾ? ನಾಳೆ ಶಾಶ್ವತವಾಗಿ ಒಳಗಡೆ ಹೋಗ್ಬಿಟ್ರೆ? ಈ ದುಡ್ಡಿರೋರ್ನ ನಂಬೇಡ ಅಂದ್ರೆ ನೀನ್ ಕೇಳಲಿಲ್ಲ. ಈಗ ನೋಡು ಏನಾಯ್ತು. ಈಗೇನೂ ಆಗಿಲ್ಲ ಚಿಕ್ಕಿ. ಇಷ್ಟು ಮರ್ಯಾದೆ ಹೋಗೋ ಕೆಲ್ಸ ಆದ್ಮೇಲೂ ಕೂಡ ಏನೂ ಆಗಿಲ್ಲ, ಯಾರ ಮನೆನೂ ಮುರಿಲಿಲ್ಲ ಅಂತಿದ್ಯಲ್ಲ ಭಾಗ್ಯ. ನಿನ್ ಗಂಡನ್ ಚರಿತ್ರೆ ಎಲ್ಲ ಹೊರಗಡೆ ಬಂದಾಯ್ತಲ್ಲ. ಚಿಕ್ಕಿ, ಅವ್ರ ಬಗ್ಗೆ ಹಾಗೆ ತಪ್ಪಾಗಿ ಮಾತಾಡಬೇಡಿ. ಅದ್ ಹಂಗಲ್ಲ ಭಾಗ್ಯ. ಈ ದುಡ್ಡಿರೋರು ಹೊರಗಡೆ ಸೂಟು ಬೂಟು ಹಾಕೊಂಡು ಟಾಪ್ ಕಾಣಿಸ್ತಾರೆ, ಆದ್ರೆ ಒಳಗಡೆ ಕೆಟ್ಟ ಆಲೋಚನೆ. ಮನೆಯಲ್ಲಿ ತಾಳಿ ಕಟ್ಟಿರೋ ಹೆಂಡತಿನ ಇಟ್ಕೊಂಡು ನಿನ್ ಗಂಡಂದಿದ್ದೇನ್ ಬುದ್ಧಿ ಭಾಗ್ಯ? ಚಿಕ್ಕಿ ನಿಲ್ಸಿ, ಇಲ್ಲಿಗೆ ನಿಲ್ಸಿ. ನನ್ ಗಂಡನ್ ಬಗ್ಗೆ ಒಂದು ಮಾತಾಡಿದ್ರು ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಹಾಗಲ್ಲ ಭಾಗ್ಯ. ನೋಡಿ, ಇಡೀ ಪ್ರಪಂಚ ಅವ್ರದೇ ತಪ್ಪಂದ್ರು ನಾನ್ ಮಾತ್ರ ಅದೆಲ್ಲ ನಂಬಲ್ಲ, ಯಾವತ್ತೂ ಪ್ರಶ್ನೆ ಮಾಡಲ್ಲ. ನನ್ ಗಂಡನ್ ಬಗ್ಗೆ ನನಗ್ ಗೊತ್ತು. ಅವರು ತಪ್ಪು ಮಾಡೋ ಮನುಷ್ಯ ಅಲ್ಲ, ಖಂಡಿತ ತಪ್ಪದಾರಿಲ್ ಹೋಗೋರಲ್ಲ. ಈ ಜನರು ಆ ಟಿವಿ ಚಾನೆಲ್ಸ್ ಎಷ್ಟು ಕೂಗಿ ಹೇಳ್ತಿದ್ರು ಅದು ನನ್ ಕಿವಿ ಕೇಳಲ್ಲ. ಮಾಡಿರೋ ತಪ್ಪನ್ನ ನೋಡಲ್ಲ ಅಂತ ಕಣ್ಮುಚ್ಕೊಂಡ್ರು ಆಗಿರೋದನ್ನ ತಪ್ಸಕ್ ಆಗಲ್ಲ ಭಾಗ್ಯ. ಚಿಕ್ಕಿ, ನಿಮ್ಗೆ ಇನ್ನೊಂದ್ಸಲ ಹೇಳ್ತಿದೀನಿ ಕೇಳಿ. ಅವ್ರು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಈ ವಿಷಯನೇ ನೀವ್ ಮಾತಾಡೋ ಹಾಗಿದ್ರೆ ಫೋನ್ ಇಡಿ. ಅಷ್ಟಕ್ಕೂ ನೀವ್ ಕಾಲ್ ಮಾಡಕ್ಕೆ ಕಾರಣ ಈ ವಿಷಯನೇ ಆಗಿದ್ರೆ ಇನ್ಯಾವತ್ತೂ ನಂಗೆ ಕಾಲ್ ಮಾಡ್ಬೇಡಿ. ಕೊಚ್ಚೆ ಆಗಿದೆ ಭಾಗ್ಯ. ನೋಡ್ಕೊ ಅಂತ ಹೇಳಿದ್ರೆ ಅಂಟ್ಕೊಂಡಿರೋದು ಹಿಂದೆ ಮುಂದೆ ಕಾಣ್ಸಲ್ಲ, ಪರವಾಗಿಲ್ಲ ಅನ್ನೋ ಹಾಗೆ ಊರೆಲ್ಲ ಬೈತಿದ್ರೆ ನನ್ ಮಿತ್ರ ಬಂಗಾರ ಹಾಗೆಲ್ಲ ಮಾಡಿರಲ್ಲ ಅಂತಾಳಲ್ಲ ಇವಳು. ಏನ್ರಿ, ಏನ್ ಬೇಕು ಅಂತ ಹೇಳಿ, ನಾನ್ ಹುಡ್ಕೊಡ್ತೀನಿ. ನಿದ್ರೆ ಮಾತ್ರೆ, ಅದನ್ನ ತಗೊಂಡ್ ಮಲಗಿದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಬಹುದು. ಖಾಲಿ ಆಗಿದೆ ಅನ್ಸುತ್ತೆ, ನಾನು ಹೋಗಿ ಡ್ಯಾಡ್ನ ಕೇಳ್ತೀನಿ. ಏನಿದು ಸೆಟಪ್ ಎಲ್ಲ ಮುಂದಿಟ್ಕೊಂಡು ಕುಡಿದೇ ಕೂತಿದ್ದೀರಲ್ಲ ದೊಡ್ಡಪ್ಪ? ಕುಡಿಬೇಕು ಅಂತಾನೆ ಇಟ್ಕೊಂಡಿದ್ದೀನೋ, ಮನಸ್ಸು ಸರಿ ಇಲ್ವಲ್ಲ, ಡ್ರಿಂಕ್ಸೇ ಬೇಡ ಅಂತಿದೆ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸೋಕೆ ಇದೊಂದೇ ದಾರಿ ಅಲ್ವಲ್ಲ ಮಾವ?
ಮಗಂಗೋಸ್ಕರನಾದ್ರೂ ನೀವು ಕುಡಿಯೋದನ್ ಬಿಡಿ. ಏನಾಯ್ತಣ್ಣ? ಆಗ್ಲೇ ತಲೆನೋವ್ತಾ ಇದೆ. ಇದನ್ ಕುಡಿದ್ರೆ ಇನ್ನೂ ಜಾಸ್ತಿ ಆಗತ್ತೆ. ನೀನು ಕುಡಿಬೇಕು ಅನ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತು ಮಿತ್ರ. ಸಮಸ್ಯೆ ಬಂದಾಗಲೆಲ್ಲ ಕುಡಿಯೋದಕ್ಕೆ ಶುರು ಮಾಡಿದ್ರೆ ಕೊಂಡ್ರೆ ಏನು? ನಾವೆಲ್ಲ ನಿನಗಿಲ್ವಾ? ನೀನ್ ಎಂಥವನು ಅಂತ ನಮಗ್ ಗೊತ್ತಿಲ್ವಾ? ನಮ್ಮ ಸಿಸ್ಟಮ್ ಬಗ್ಗೆ ನಿಮಗೆ ಗೊತ್ತಲ್ಲ ಡ್ಯಾಡ್. ಹುಡುಗಿ ಏನ್ ಹೇಳಿದ್ರು ಅದೇ ನಿಜ. ನಾವು ಹುಡುಗರು ಕೂಗ್ ಹೇಳಿದ್ರು ಅದು ಸುಳ್ಳು. ನಿನ್ನ ದಾರಿಲಿ ಬಿದ್ದಿರೋಂಥ ಚಿಕ್ಕ ಮುಳ್ಳು ಇದು. ಸ್ವಲ್ಪ ಚುಚ್ಚುತ್ತೆ, ಸ್ವಲ್ಪ ನೋವಾಗುತ್ತೆ, ಆದ್ರೆ ನಿನ್ನ ಪ್ರಯಾಣ ನಿಲ್ಲೋದಿಲ್ವಲ್ಲ. ಆ ಮುಳ್ಳನ್ನ ಪಕ್ಕಕ್ಕೆ ಬಿಸಾಕಿ ಮುಂದಕ್ಕೆ ಹೋಗ್ತಾ ಇರಬೇಕು. ಅಂಡರ್ಸ್ಟ್ಯಾಂಡ್? ದೊಡ್ಡಪ್ಪ ಕರೆಕ್ಟಾಗಿ ಹೇಳಿದ್ರು ಅಣ್ಣ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನೀನ್ ಹೀಗೆ ಬೇಜಾರು ಮಾಡ್ಕೊಂಡ್ರೆ ನಮ್ಮೆಲ್ರಿಗೂ ಕೂಡ ಬೇಜಾರಾಗತ್ತಣ್ಣ. ನಿಮ್ ಫೋನ್ ಆಗ್ಲಿಂದ ರಿಂಗ್ ಆಗ್ತಿದೆ. ಥ್ಯಾಂಕ್ ಯು. ಟ್ಯಾಬ್ಲೆಟ್ ತಗೊಂಡ್ರಾ? ಯಾವ ಟ್ಯಾಬ್ಲೆಟ್ಸ್ ಮಿತ್ರ? ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಡ್ಯಾಡ್. ತುಂಬಾ ತಲೆನೋವ್ತಾ ಇದೆ. ಎಲ್ಲ ಮರೆತು ಮಲಗಬೇಕು ಅನ್ನಿಸ್ತಿದೆ. ವಿವೇಕ್, ನನ್ನ ಕಬೋರ್ಡಲ್ಲಿದೆ, ತಗೊಂಡು ಅವನು ಕೊಡು. ಸರಿ ದೊಡ್ಡಪ್ಪ. ಓಹ್, ಇಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಮನೀಷಾ. ಅವ್ರಿಗೆ ಬೇಲ್ ಕೊಡ್ಸ್ದೆ ಅಂತಲ್ಲ. ನೀನ್ ಇಲ್ದೇ ಇದ್ದಿದ್ರೆ ಈಗ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಯಾಕೆ? ಮಿತ್ರನ ಬಿಡ್ಸೋದು ನನ್ನ ಕರ್ತವ್ಯ. ಇನ್ನೂ ಹೇಳ್ಬೇಕಂದ್ರೆ ಮಿತ್ರಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ.
ಅಂದ್ರೆ ಅವನು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ ಭಾಗ್ಯ. ನಾನು ಮಿತ್ರಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಫ್ರೆಂಡ್ಸ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಮಿತ್ರ, ಯು ಡೋಂಟ್ ವರಿ. ತಪ್ಪು ಮಾಡಿರೋರು ಹೆದರ್ಬೇಕು, ನಾವು ಭಯ ಪಡೋ ಅಗತ್ಯ ಇಲ್ಲ. ನೀನು ಈ ಚಿಕ್ಕ ಪ್ರಾಬ್ಲಮ್ ಇಂದ ಆದಷ್ಟು ಬೇಗನೆ ಹೊರಗೆ ಬರ್ತೀಯ, ಓಕೆನಾ? ಮಿತ್ರ, ನೀನ್ ಡಲ್ ಆಗಿದ್ರೆ ನಮ್ಗೆ ಗಾಬರಿ ಆಗಲ್ವಾ? ಇಂಥದ್ದೆಲ್ಲ ಬರ್ತಿರುತ್ತೆ ಹೋಗ್ತಿರುತ್ತೆ. ಈ ತರ ಟೈಮಲ್ಲೇ ನಾವೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು, ಸರಿನಾ? ಇರಿ, ಈಗ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾ? ತಗೊಳ್ಳೇಬೇಕು. ನಡೆದಿದ್ದೆಲ್ಲ ಮರೆತು ನಿದ್ರೆ ಮಾಡೋದಕ್ಕೆ ಇದು ಬೇಕು. ನಿದ್ರೆ ಮಾಡೋಕೆ ಆ ಟ್ಯಾಬ್ಲೆಟೇ ಬೇಕಾಗಿಲ್ಲ. ಮತ್ತೆ ತುಂಬಾ ದಾರಿ ಇದೆ. ಹೆಡ್ ಮಸಾಜ್ ಮಾಡ್ತೀನಿ, ಎಲ್ಲ ಮರ್ತು ಹಾಯಾಗಿ ಮಲಗ್ತೀರಾ. ನಿಂಗೆ ಬರುತ್ತಾ? ನನ್ ತಾತಂಗ್ ಆಗಾಗ ನಾನೇ ಮಾಡ್ತಿದ್ದೆ. ಇರಿ. ನನ್ ಪ್ರಾಣಕ್ಕೆ ಪ್ರಾಣ ಆಗಿರೋ ನೀವು ಅಪಾಯದಲ್ಲಿದ್ರೆ ನಾನ್ ಹೇಗ್ ಸುಮ್ನಿರ್ಲಿ ಹೇಳಿ? ನೀವಿಲ್ದೆ ನಾನಿಲ್ಲ ಅಂತ ನನಗ್ ಗೊತ್ತು. ಅಂಥದ್ರಲ್ಲಿ ನಿಮ್ಮೂರ್ಗೂ ಸಾವು ಬಂದ್ರೆ ನಾನ್ ನೋಡ್ಕೊಂಡ್ ಸುಮ್ನಿರ್ತೀನ? ಲಾಡು, ಬಾ ಬಾ. ಗುಡ್. ಲಾಡು, ಹೇಗಿದ್ಯಾ ನೀನು? ನಿನ್ಗೇನಾಗುತ್ತೆ? ಕೊಟ್ಟಿದ್ದನ್ ತಿಂತ್ಯಾ, ಆರಾಮಾಗಿರ್ತ್ಯಾ. ಆದ್ರೆ ಮನುಷ್ಯರು ಮಾತ್ರ ಒಬ್ಬರ ಮೇಲೊಬ್ರು ಆರೋಪ ಹೊರಿಸ್ತಾರೆ, ಒಬ್ಬರನ್ನೊಬ್ರು ಕೆಳಗಿಳಿಯೋದಕ್ಕೆ ನೋಡ್ತಾರೆ, ಒಬ್ರಿಗೊಬ್ರು ಕಷ್ಟ ಕೊಡ್ತಿರ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ದಾಟಿ ಬದುಕೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಾ? ನೀವ್ ಹೇಳ್ದಾಗೆ ಮನುಷ್ಯರಲ್ಲಿ ಆರೋಪ ಮಾಡೋರು, ಕಾಲ್ ಎಳಿಯೋರು, ಕೆಟ್ಟ ಯೋಚನೆ ಮಾಡೋರಷ್ಟೇ ಅಲ್ದೆ ಪ್ರೀತಿ ಹಂಚೋರು, ಪ್ರೀತಿಗೋಸ್ಕರ ಕಾಯೋರು, ಪ್ರಾಣದ ಹಾಗೆ ನೋಡ್ಕೊಳ್ಳೋರು ಕೂಡ ನಿಮ್ ಸುತ್ತ ಇರ್ತಾರೆ. ಅವ್ರ ಬಗ್ಗೆ ಯೋಚನೆ ಮಾಡೋಕ್ ಶುರು ಮಾಡಿದ್ರೆ ಅದೇ ಜೀವನ ಇನ್ನೂ ಸುಂದರವಾಗಿರುತ್ತೆ. ಮಿತ್ರ ಅವರೇ, ಕಷ್ಟ ಇರ್ಲಿ ಸುಖ ಇರ್ಲಿ, ನಾನ್ ಯಾವಾಗ್ಲೂ ನಿಮ್ ಜೊತೆಯಾಗಿರ್ತೀನಿ. ನಿಮ್ಗೆಷ್ಟೇ ದೊಡ್ಡ ಅಪಾಯ ಬಂದ್ರು ಅದು ನನ್ನ ದಾಟಿ ನಿಮ್ ಹತ್ರ ಬರಕ್ ಬಿಡಲ್ಲ. ಮಸಾಜ್ ಮಾಡ್ಲಾ? ಹೇಗಿದೆ? ಚೆನ್ನಾಗಿದೆ. ಭಾಗ್ಯ, ಇಷ್ಟೆಲ್ಲ ನಡೀತಲ್ಲ, ನನ್ನ ಒಂದು ಮಾತು ಕೂಡ ಯಾಕೆ ಕೇಳಲಿಲ್ಲ? ಏನಂತ? ಮಿತ್ರ ಅವ್ರೆ, ಅಂಥದ್ದು ಏನ್ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂತ
ನೀವೇನೋ ತಪ್ಪು ಮಾಡಿದ್ರಿ ಅನ್ನೋ ಭಾವನೆ ನಂಗಿದ್ದಿದ್ರೆ ಆ ಥರ ಪ್ರಶ್ನೆ ಕೇಳ್ಬೇಕು ಅನ್ನೋ ಆಲೋಚನೆ ಕೂಡ ಬರ್ತಿತ್ತು. ನೀವ್ ಯಾವ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನ್ ಮನ್ಸಲ್ಲಿ ಇರ್ಬೇಕಾದ್ರೆ ಆ ಥರದ್ ಪ್ರಶ್ನೆ ಕೇಳೋ ಆಲೋಚನೆ ಕೂಡ ನನಗ್ ಬರಲ್ಲ ಅಲ್ವಾ? ಎಂಥ ಪಾಸಿಟಿವ್ ಮೈಂಡ್ಸೆಟ್. ಒಬ್ಬರನ್ನ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋ ಮೆಚ್ಯೂರಿಟಿ ನಿಂಗೆ ಹೇಗೆ ಬಂತು ಭಾಗ್ಯ? ನಡೆದಿದ್ದೆಲ್ಲ ನಿಂಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಅನ್ಕೋತಿದ್ದೆ. ಆದರೆ ನೀನು ಇಷ್ಟು ಸುಲಭವಾಗಿ ಅರ್ಥ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀನು ಯಾವಾಗಲೂ ಒಂದು ಹೊಸ ವಿಷಯ ಹೇಳ್ಕೊಡೋ ದೊಡ್ಡ ಪುಸ್ತಕದ ಹಾಗೆ. ನಿದ್ರೆಗೆ ಮಾತ್ರೆ ಒಂದೇ ದಾರಿ ಅಲ್ಲ. ಮನ್ಸು ಹಗುರ ಆಗೋ ಹಾಗೆ ಮಾತಾಡೋ ಒಬ್ಬ ವ್ಯಕ್ತಿ ಇದ್ರೆ ಸಾಕು. ಎಲ್ಲ ಪೇಪರ್ಸಲ್ಲೂ ಮಿತ್ರನ್ ಬಗ್ಗೆನೇ ಬರ್ದಿದ್ದಾರಲ್ಲ. ಮಿತ್ರನ್ ಬಗ್ಗೆ ಬರ್ದೇನೆ ನ್ಯೂಸ್ ಪೇಪರ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡ್ಕೋತಿದ್ದಾರೆ ಈ ಪೇಪರ್ನವರು. ಛೇ, ನ್ಯೂಸ್ ಪೇಪರ್ಸ್ ಬಂದಿದ್ಯಾ? ಕೊಡಿ ಇಲ್ಲಿ. ಯಾಕೆ ಬಿಡು ಅರವಿಂದ, ಯಾವುದೋ ಉಪಯೋಗಕ್ಕೆ ಬರೋ ನ್ಯೂಸ್ ಇಲ್ಲ, ಎಲ್ಲ ಬೇಡದೇ ಇರೋದೆ. ಕೊಡಿ ಅಂತ ಹೇಳಿದ್ನಲ್ಲ, ಕೊಡಿ. ಒಂದ್ ಹೆಣ್ಮಗು ಜೀವನದಲ್ಲಿ ಆಟ ಆಡಿದಂತ ಮಿತ್ರ ನಂದನ್. ಉದ್ಯೋಗದ ಹೆಸರಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡ್ತಾ ಇರೋ ಮಿತ್ರ ನಂದನ್. ಸತ್ಯ ಬರೆಯೋದಕ್ಕೆ ಒಬ್ರಿಗೂ ಯೋಗ್ಯತೆ ಇಲ್ಲ. ಅವ್ರಿಗಿಷ್ಟ ಬಂದಿದ್ದನ್ ಬರ್ದು ಸರ್ಕ್ಯುಲೇಷನ್ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಅರವಿಂದ, ಕೋಪ ಮಾಡ್ಕೋಬೇಡ. ತಪ್ಪು ಯಾವುದು ಸರಿ ಯಾವುದು ಅಂತ ವಿಮರ್ಶೆ ಮಾಡೋ ತಾಳ್ಮೆ ಆ ನ್ಯೂಸ್ ಪೇಪರ್ನವ್ರಿಗಿಲ್ಲ. ಹಾಗಂತ ಈ ತರ ಅವ್ರಿಗೆ ಇಷ್ಟ ಬಂದ ಹಾಗೆ ಬರ್ದು ಮನುಷ್ಯರ ಜೀವನದಲ್ಲಿ ಆಟ ಆಡ್ತಾರ? ಮಿತ್ರ ಇದನ್ನೆಲ್ಲ ನೋಡಿದ್ರೆ ಅವನ್ಗೇನ್ ಅನ್ಸುತ್ತೆ ಹೇಳಿ? ಭಾಗ್ಯ, ಭಾಗ್ಯ, ಅತ್ತೆ, ಮಿತ್ರ ಎಲ್ಲಿ? ಇನ್ನೂ ಎದ್ದಿಲ್ಲ ಅತ್ತೆ. ಇನ್ನೂ ಎದ್ದಿಲ್ಲ ಅಂದ್ರೆ ಏನು? ಈ ತಲೆನೋವುಗಳನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮಿತ್ರ ನಿದ್ರೆ ಮಾತ್ರ ತಗೊಂಡಿದ್ದಾನೆ. ನಾನು ನಿದ್ರೆ ಮಾತ್ರ ತಗೊಳ್ಳಿಲ್ಲ ಡ್ಯಾಡ್. ಭಾಗ್ಯ ರಾತ್ರಿ ಹೆಡ್ ಮಸಾಜ್ ಕೊಟ್ಲು ಡ್ಯಾಡ್. ಹಾಯಾಗಿ ನಿದ್ದೆ ಬಂತು. ನಿದ್ದೆ ಮಾಡೋದಕ್ಕೆ ಮಾತ್ರೆ ತಗೊಳ್ಳೋದು ಬೇಕಾಗ್ಲಿಲ್ಲ. ಯಾಕೆ ಎಲ್ರು ಯಾಕೋ ಟೆನ್ಷನ್ ಇರೋ ಹಾಗಿದ್ದೀರಾ? ಮಿತ್ರ, ನೀನ್ ಆರಾಮಾಗಿದ್ಯಲ್ವಾ? ಐ ಆಮ್ ಅಬ್ಸಲ್ಯೂಟ್ಲಿ ಆಲ್ ರೈಟ್ ಮಾಮ್. ಮಿತ್ರ, ಸೊಸೈಟಿ ಕೆಲವು ದಿನ ನಿನಗೆ ಎನಿಮಿ ಅಂತ ಅನಿಸ್ಬಹುದು. ಯಾಕಂದ್ರೆ ನೀನೇನು ಅಂತ ನಮಗ್ ಗೊತ್ತು. ನಿನ್ ಜೊತೆಯಾಗಿ ಸಪೋರ್ಟ್ ಆಗಿ ನಿನ್ ಹಿಂದೆನೇ ಇರ್ತೀವಿ. ಅದನ್ನ ಮರಿಬೇಡ.
ಬೈ ದ ವೇ, ಇವತ್ತು ಆಫೀಸಿಗೆ ಬರಬೇಡ. ಯಾಕೆ? ಫುಲ್ ಮೀಡಿಯಾ ನಿನ್ಗೋಸ್ಕರ ಕಾಯ್ತಿರತ್ತೆ. ಹೊಸ ನ್ಯೂಸ್ಗೋಸ್ಕರ ಕ್ಯಾಮ್ರಾ ಹಿಡ್ಕೊಂಡು ಬರ್ತಿರ್ತಾರೆ. ಈ ಟೈಮಲ್ಲಿ ನೀನ್ ಬರ್ದಿರೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮಿತ್ರ. ಮನುಷ್ಯ ಹೇಳ್ತಿರೋದು ನಿಜ. ಮುಂದೆ ಹೋದ್ರೆ ಮುಳ್ಳಿದೆ ಅಂತ ಗೊತ್ತಿದ್ರು ಅಲ್ಲೇ ಹೋಗೋದು ಒಳ್ಳೇದಲ್ಲ.